ನಾನು ಬದುಕಬೇಕು, ದೇವರಿಗೋಸ್ಕರವಾಗಿ ನಾನು ಜೀವಿಸಬೇಕು, ನನ್ನ ಕುಟುಂಬವನ್ನು ದೇವರ ಮಾರ್ಗದಲ್ಲಿ ನಾನು ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ನಾನು ಸೋಲಿನ ವ್ಯಕ್ತಿ ಅಲ್ಲ, ನಾನು ಎಲ್ಲ ವಿಷಯದಲ್ಲಿ ಜಯವನ್ನು ನಾನು ಹೊಂದಿಕೊಳ್ಳಬೇಕು. ನಾನು ಭಯಪಡಬಾರದು. ದೇವರು ನನ್ನ ಸಂಗಡ ಇದ್ದಾನೆ, ದೇವರನ್ನ ನಾನು ತಿಳಿದುಕೊಂಡವನಾಗಿದ್ದಾನೆ, ದೇವರು ನನ್ನನ್ನು ಹೆಚ್ಚಾಗಿ ತಿಳಿದುಕೊಂಡಿದ್ದಾನೆ, ನನಗೋಸ್ಕರವಾಗಿ ದೇವರು ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ಎಲ್ಲ ಸಂಗತಿಗಳನ್ನ ಪ್ರಾರಂಭದಲ್ಲಿ ನೀವು ಕೇಳಿಸ್ಕೊಂಡು ನಿಮ್ಮ ಭಕ್ತಿಯ ಜೀವಿತವನ್ನು ನೀವು ಬೆಳೆಸ್ಕೊಂಡು ಬರ್ತಾ ಇರ್ತೀರ. ಮರಣಕರ ಹಾಸಿಗೆ ಇರೋದಿಲ್ಲ, ನೋವುಗಳಿರೋದಿಲ್ಲ, ಸೋಲುಗಳಿರೋದಿಲ್ಲ, ಬಾಧೆಗಳಿರೋದಿಲ್ಲ. ಎಲ್ಲ ರೀತಿಯಲ್ಲಿ ಸಮೃದ್ಧಿಕರವಾಗಿರುವಂಥ ಸಮಯದಲ್ಲಿ ಸಡನ್ ಆಗಿ ಯಾವುದೋ ಒಂದು ಕೆಲವೊಂದು ಪರಿಸ್ಥಿತಿಗಳು ನಿಮ್ಮನ್ನ ದೇವರಿಂದ ದೂರ ಮಾಡಿದ್ವು ಅಂತ ತಿಳ್ಕೊಳ್ತಾರೆ. ಕೆಲವೊಂದು ಸ್ಥಿತಿಗಳು ದೇವರ ಹೇಳ್ತಾನೆ ಅದು ಕೆಟ್ಟ ಮಾರ್ಗ ಅಂತೇಳಿ ಸಡನ್ ಆಗಿ ಯಾರೋ ಒಂದು ಆಲೋಚನೆ ಮೂಲಕವಾಗಿ ಅದೇ ಮಾರ್ಗವನ್ನು ನೀನು ಹಿಡಿದಿರ್ತಿ. ಅವಾಗ ನಿನಗೇನು ಬರುತ್ತೆ? ಕಳವಳ ಬರುತ್ತೆ. ನಿನ್ನ ಆತ್ಮವೇ, ನಿನ್ನಲ್ಲಿರ್ತಕ್ಕಂಥ ಆತ್ಮ, ನಿನ್ನ ಮನಸ್ಸಾಕ್ಷಿ, ನಿನ್ನ ಆತ್ಮಸಾಕ್ಷಿ ನಿನ್ನೇನು ಮಾಡುತ್ತೆ? ನೀನು ಒಳ್ಳೆಯ ಮಾರ್ಗದಲ್ಲಿ ಇತ್ತಿ, ಆದರೆ ಈಗ ನೀನೇನು ಮಾಡಿದೀಯಾ? ತಪ್ಪು ಹೋದಂಥ ಸ್ಥಿತಿಯಲ್ಲಿದೆಯಾ? ಆ ಆತ್ಮ ನಿನ್ನನ್ನು ಎಚ್ಚರಿಸುತ್ತೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ನೀನು ದೇವರಿಂದ ದೂರ ಹೋದಾಗ ಅವಾಗ ಸೇವಕರು ಏನು ಮಾಡ್ತಾರೆ? ಬಹಳ ದುಃಖ ಪಡ್ತಾರೆ. ಅವರಿಗಾಗಿ ಎಷ್ಟೋ ಕಣ್ಣೀರಿಟ್ಟೆ, ಅವರಿಗಾಗಿ ಎಷ್ಟೋ ನಾನು ಮನ ಮುರಿದೆ, ಅವರಿಗಾಗಿ ಎಷ್ಟೋ ನಾನು ಗೋಳಾಡಿದೆ, ಎಷ್ಟೋ ದಿವಸಗಳು ಅವರಿಗೋಸ್ಕರವಾಗಿ ಅವ್ರು ರಕ್ಷಣೆ ಹೊಂದಬೇಕಂತೇಳಿ ನಾನು ಮೊಣಕಾಲೂರಿ ಪ್ರಾರ್ಥಿಸಿದೆ, ಕಣ್ಣೀರನ್ನ ಸುರಿಸಿದೆ. ಒಂದು ಆತ್ಮ ಕೂಡ ನಾಶವಾಗಬಾರದು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಕೂಡ ನಾಶದ ಸ್ಥಿತಿಯ ಕಡೆಗೆ ಹೋಗಬಾರ್ದು, ಲೋಕದ ಕಡೆಗೆ ಹೋಗಬಾರ್ದು ಅಂತೇಳಿ ಕಣ್ಣೀರಿಟ್ಟೆ. ಆದರೆ ಈ ವ್ಯಕ್ತಿ ಏನಾದ? ದೇವರಿಂದ ದೂರ ಆದ. ಎಲ್ಲ ಲಾಭಗಳನ್ನ, ಆಶೀರ್ವಾದಗಳನ್ನ, ಎಲ್ಲ ವಿಧದಲ್ಲಿ ಬಿಡುಗಡೆಯನ್ನ ಪಡೆದುಕೊಂಡಿದ್ದ ಆದ ಮೇಲೆ ಹಲ್ಲೆಲೂಯಾ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಎಲ್ಲ ಸಂಗತಿಗಳನ್ನು ನಾವು ಕೇಳಿಸಿಕೊಂಡಂತವರಾಗಿದ್ದೇವೆ. ಹಲ್ಲೆಲೂಯಾ. ಇದೆಲ್ಲವನ್ನ ಕೇಳಿಸಿಕೊಂಡಿದ್ದಾದ್ಮೇಲೆ ಕೂಡ ನಾವು ಭ್ರಷ್ಟರಾದ್ರೆ, ಇದೆಲ್ಲ ಕೇಳಿಸಿಕೊಂಡಿದ್ದಾದ್ಮೇಲೆ ಕೂಡ ಇರಲಿ ಬಿಡಪ್ಪ, ನಮಗೆ ಬೇಡ, ಈ ಲೋಕನೇ ಮುಖ್ಯ, ಈ ಲೋಕದ ಹಣನೇ ಮುಖ್ಯ, ಈ ಲೋಕದ ಆಸ್ತಿನೇ ಮುಖ್ಯ, ಈ ಲೋಕದ ಐಶ್ವರ್ಯನೇ ಮುಖ್ಯ ಎಂಬುದಾಗಿ ನಾವು ನೆನೆಸಿ ಈ ಸೌಲಭ್ಯೋಪಾದಿಯಲ್ಲಿ ಭ್ರಷ್ಟತ್ವದ ಕಡೆಗೆ ನಾವು ಜಾರಿ ಹೋದ್ರೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾರೆ ಪ್ರೇರೆ, ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ. ಇವತ್ತಾದರೂ ನಾವು ದೇವರನ್ನ ದುಃಖಪಡಿಸದೆ ನಾವು ದೇವರಲ್ಲಿ ಇರುವಂತವರು ಆಗೋಣ. ಹಲ್ಲೆಲೂಯಾ.